ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ಉರಿಲಿಂಗ ಪೆದ್ದಿಗಳ ಒಂದು ವಚನವನ್ನು ನಾವು ನೋಡೋಣ. ಕಾಮಧೇನು ಕಾಮಿಸುತ್ತಿದ್ದ ಕೊಡದಿದ್ದಳೆ ಆ ಕಾಮಧೇನು ಬಂಜೆ ಆಕಳಿಂದ ಕಷ್ಟ ನೋಡ. ಕಾಮಧೇನು ಕಾಮಿಸುತ್ತಿದ್ದ ಕೊಡದಿದ್ದಳೆ ಆ ಕಾಮಧೇನು ಬಂಜೆ ಆಕಳಿಂದ ಕಷ್ಟ ನೋಡ. ಕಲ್ಪತರು ಕಲ್ಪಿಸಿದುದ ಕೊಡದಿದ್ದಳೆ ಆ ಕಲ್ಪತರು ತರಿತಾರಿ ಬೊಬ್ಬಲಿಯಿಂದವು ಕರಕಷ್ಟ ನೋಡ. ಕಲ್ಪತರು ಕಲ್ಪಿಸುವುದ ಕೊಡದಿದ್ದಳೆ ಆ ಕಲ್ಪತರು ತರಿತಾರಿ ಬೊಬ್ಬಲಿಯಿಂದವು ಕಷ್ಟ ನೋಡ. ಚಿಂತಾಮಣಿ ಚಿಂತಿಸಿದ್ದ ಕೊಡದಿದ್ದಳೆ ಆ ಚಿಂತಾಮಣಿ ಗಾಜು ಮಣಿಯಿಂದವು ಕಷ್ಟ ನೋಡ. ಚಿಂತಾಮಣಿ ಚಿಂತಿಸಿದ್ದ ಕೊಡದಿದ್ದಳೆ ಆ ಚಿಂತಾಮಣಿ ಗಾಜು ಮಣಿಯಿಂದ ಕರಕಷ್ಟ ನೋಡ. ಶ್ರೀ ಗುರು ಕಾರುಣ್ಯವ ಪಡೆದ ಸದ್ಭಕ್ತನಾಗಿ ಶ್ರೀ ಗುರು ಕಾರುಣ್ಯವ ಪಡೆದು ಸದ್ಭಕ್ತನಾಗಿ ಗುರು ಲಿಂಗ ಜಂಗಮಕ್ಕೆ ಪ್ರೀತಿಯಿಂದ ದಾಸೋಹ ಮಾಡದಿದ್ದರೆ ಶ್ರೀ ಗುರು ಲಿಂಗ ಜಂಗಮಕ್ಕೆ ಪ್ರೀತಿಯಿಂದ ದಾಸೋಹ ಮಾಡದಿದ್ದರೆ ಆ ಭಕ್ತನು ಲೋಕದ ಭವಿಗಳಿಂದಲೂ ಕರಕಷ್ಟ ನೋಡ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಆ ಭಕ್ತನು ಲೋಕದ ಭವಿಗಳಿಂದಲೂ ಕರಕಷ್ಟ ನೋಡ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇಲ್ಲಿ ಶರಣರಾದಂಥ ಉರಿಲಿಂಗ ಪೆದ್ದಿಗಳು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಮತ್ತೆ ಒಬ್ಬ ಶರಣಾದಂಥವ ಒಬ್ಬ ಸದ್ಭಕ್ತದವ ಒಂದು ದಾಸೋಹ ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ದಾಸೋಹದ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ನಮಗೆ ಅವರು ಕೊಡ್ತಾ ಹೋಗ್ತಾರೆ. ಕಾಮಧೇನು ಕಾಮಿಸಿದುದ ಕೊಡದಿದ್ದಳೆ ಆ ಕಾಮಧೇನು ಬಂಜೆ ಆಕಳಿಂದ ಕಷ್ಟ ನೋಡ. ಅಂದರೆ ಏನು, ಒಂದು ಕಾಮಧೇನು ಅಂತೇಳಿ ಅಂದರೆ ಒಂದು ಆಕಳು ಕಟ್ಟಿದ ಮೇಲೆ ಅದು ಅಲ್ಲಿ ಹಾಲನ್ನು ಕೊಡಬೇಕು. ಅದು ಆಕಳ ಅದಕ್ಕೆ ಹುಲ್ಲು ಹಾಕಿ ಮೇಯಿಸಿ ಮೈ ತೊಳೆದು ಅಲ್ಲಿ ಅದನ್ನು ಪಾಲನೆ ಪೋಷಣೆ ಮಾಡಿ ಎಲ್ಲ ಥರದಿಂದ ಅದನ್ನು ಪೋಷಿಸಿ ಅಂತ ಬಂದರೆ ಸಹಿತಕ್ಕೆ ಅದು ಹಾಲೇ ಕೊಡಲಿಲ್ಲ ಅಂದ್ರೆ ಅದಕ್ಕೇನು ಮಾಡಬೇಕು, ಅದಕ್ಕೇನಂತಾರೆ ಗೊಡ್ಡೆ ಆಕಳು ಅಂತಾರೆ. ಹಾಗೆ ಆ ಕಾಮಧೇನು ಕಾಮಿಸಿದ್ದದ್ದು ಏನು ನಾವು ಬೇಡ್ತೇವೆ ನಮ್ಮ ಮನಸ್ಸಿನಲ್ಲಿ ಆ ಅಮೃತವನ್ನು ಅದು ಕೊಡದೆ ಹೋತಂದರೆ ಅದು ಒಂದು ಬಂಜೆ ಆಕಳಕ್ಕಿಂತನೂ ಕಷ್ಟ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಕಲ್ಪತರು ಕಲ್ಪಿಸಿದ ಕೊಡದಿದ್ದಳೆ ಆ ಕಲ್ಪತರು ತರಿತಾರಿ ಬೊಬ್ಬಲಿಯಿಂದ ಕಷ್ಟ ನೋಡ. ಒಂದು ಕಲ್ಪತರು ಏನು ಕಾಮಧೇನು ಕಲ್ಪವೃಕ್ಷ ಅಂತ ಏನು ಹೇಳ್ತಿದ್ದೇವಲ್ಲ ನಾವು, ಆ ಕಲ್ಪತರು ನಾವೇನು ಕಲ್ಪನೆಯನ್ನು ಮಾಡ್ಕೋತೀವಿ, ನಾವು ಮನಸ್ಸಿನಲ್ಲಿ ಏನನ್ನು ಕಲ್ಪಿಸ್ಕೋತೀವಿ ಅದನ್ನು ಅದು ಕೊಡಬೇಕು. ಇಲ್ಲದೆ ಹೋದರೆ ಅದು ಒಂದು ಕಲ್ಪತರು ಹೋಗಿ ಅದು ಒಂದು ಯಾವುದಕ್ಕೂ ಬರದಂಥ ಒಂದು ಗಿಡ ಆಗ್ತದೆ. ಅಂದರೆ ಜಾಲಿ ಮರ ಆದಂಗೆ ಆಗ್ತದೆ ಅಂತ. ಅದು ತೆಂಗಿನ ಮರ ಹೋಗಿ ಒಂದು ಜಾಲಿ ಮರ ಆಗಿಬಿಡ್ತೈತಿ ಅಂತ. ಹಾಗೆ ಮುಂದೆ ಏನು ಹೇಳ್ತಾರೋ, ಚಿಂತಾಮಣಿ ಚಿಂತಿಸಿದ್ದ ಕೊಡದಿದ್ದಳೆ ಆ ಚಿಂತಾಮಣಿ ಗಾಜು ಮಣಿಯಿಂದ ಕರಕಷ್ಟ ನೋಡ. ಅಂದರೆ ಒಂದು ಚಿಂತಾಮಣಿ ಒಂದು ಪರುಷಮಣಿ ಅಂತ ನಾವೇನು ಹೇಳ್ತೇವೆ. ಹಾಗೆ ಆ ಒಂದು ಚಿಂತಾಮಣಿ ನಾವೇನು ಮನಸ್ಸಿನಲ್ಲಿ ಚಿಂತಿಸಿರ್ತೇವೆ, ಏನು ಅಂದ್ಕೊಂಡಿರ್ತೇವೆ ಅದನ್ನು ಅದು ಕೊಡಬೇಕು. ಇಲ್ಲದೆ ಹೋದರೆ ಒಂದು ಗಾಜಿನ ಚೂರಿದ್ದಂಗೆ ಅದು ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಗುರು ಕಾರುಣ್ಯವ ಪಡೆದ ಸದ್ಭಕ್ತನು. ಅದರಲ್ಲಿ ಒಬ್ಬ ಗುರುವಿನಿಂದ ಕರುಣೆಯನ್ನು ಪಡೆದು ದೀಕ್ಷೆಯನ್ನು ಪಡೆದು ಆತ ಒಬ್ಬ ಸದ್ಭಕ್ತ ಆಗಿದ್ದ ಅಂದ್ಕೊಂಡಾಗ ಆತ ಏನು ಮಾಡಬೇಕು ಅಂತಾರೆ ಅವರು ಅಂದರೆ, ಗುರುಲಿಂಗ ಜಂಗಮಕ್ಕೆ ಪ್ರೀತಿಯಿಂದ ದಾಸೋಹ ಮಾಡದಿದ್ದರೆ. ಅಂದರೆ ಅಲ್ಲಿ ಒಬ್ಬ ಭಕ್ತನಾಗಿ ಒಬ್ಬ ಸದ್ಭಕ್ತನಾಗಿ ಆತ ಏನು ಮಾಡಬೇಕು, ಗುರುವಿಗೆ ಮತ್ತು ಲಿಂಗಕ್ಕೆ ಮತ್ತು ಈ ಜಂಗಮಕ್ಕೆ ಅಲ್ಲಿ ಏನು ಮಾಡಬೇಕು, ದಾಸೋಹ ಮಾಡಬೇಕು ಅಂತ ಹೇಳ್ತಾರೆ ಅವರು. ಒಂದು ವೇಳೆ ಆತ ಅಲ್ಲಿ ಗುರು ಕಾರುಣ್ಯವನ್ನು ಪಡೆದು ಆತ ದಾಸೋಹವನ್ನು ಮಾಡದೇ ಹೋದರೆ, ದಾಸೋಹ ಭಾವನ ಅವನಲ್ಲಿ ಇರದೇ ಹೋದರೆ
ಅವನು ಏನಾಗ್ತಾನ ಅಂದರೆ ಈ ಭಕ್ತನು ಆ ಭಕ್ತನು ಲೋಕದ ಭವಿಗಳಿಂದ ಕರಕಷ್ಟ ನೋಡ ಅಂದರೆ ಅಂತಹ ಭಕ್ತ ಇದ್ದ ಅಂದರೆ ಒಬ್ಬ ಭವಿಗಿಂತನೂ ಕರಕಷ್ಟ ನೋಡ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂದರೆ ಇಲ್ಲಿ ಶರಣರು ಒಂದು ಭವಿ ಒಂದು ಭಕ್ತ ಅನ್ನೋ ಒಂದು ಎರಡು ಭಾಗಗಳನ್ನು ಅವರು ಮಾಡ್ತಾರೆ. ಆ ಭವಿ ಆದವ ಯಾವುದು ದೇವರು ದಿಂಡ್ರು ಯಾವುದೇ ಥರದ ಒಂದು ಧಾರ್ಮಿಕ ವಿಚಾರಗಳು ಆತನಲ್ಲಿ ಇರೋದಿಲ್ಲ. ಹಾಗೆ ಭಕ್ತನಾದವನಿಗೆ ಧಾರ್ಮಿಕ ವಿಚಾರಗಳು ದೇವರ ಬಗ್ಗೆ ದಿಂಡರ ಬಗ್ಗೆ ಆತನಲ್ಲಿ ಒಂದು ಭಕ್ತಿ ಇರ್ತದೆ. ಅದಕ್ಕೆ ಅವ್ರಿಗಿಂತನೂ ಆತ ದಾಸೋಹ ಮಾಡದೆ ಹೋದರೆ ಅಲ್ಲಿ ಅವ್ರಿಗಿಂತನೂ ಕಷ್ಟ ಒಂದು ಜೀವನ, ಅಷ್ಟು ನಿಷ್ಕೃಷ್ಟವಾದ ಮನುಷ್ಯ ಆಗ್ತಾನೆ ಅವನು ಅನ್ನೋದನ್ನು ಇಲ್ಲಿ ಉರುಲಿಂಗ ಪೇದ್ಯಗಳು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಹುಟ್ಟಿ ಬಂದ ಮೇಲೆ ಮತ್ತು ಗುರು ಕಾರುಣ್ಯವನ್ನು ಪಡೆದ ಮೇಲೆ ಗುರುಲಿಂಗ ಜಂಗಮಕ್ಕೆ ಒಂದು ದಾಸೋಹ ಮಾಡಬೇಕು ಅಂಥ ಭಾವ ನಮಗೆ ಬರಬೇಕು ಅಂದರೆ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ದಾಸೋಹ ಗುಣ ನಮಗೆ ಬರ್ತೈತಿ ಅಂತ ಹೇಳ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.